ಪ್ರಶ್ನೆ ಇತ್ತು. ಅದು ಅವರೇ ತಿಳ್ಕೋಬೇಕು. ಗೃಹ ಸಚಿವರು ಇದ್ದಾರಾ ಇಲ್ವಾ, ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿದೆಯಾ ಇಲ್ವಾ ಅನ್ನೋದು ಅವ್ರಿಗೂ ಮಾಹಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವ ರೀತಿಯಲ್ಲಿ ಗೃಹ ಸಚಿವರು ಇಲ್ಲ ಅನ್ನೋದನ್ನ ಅವ್ರು ಹೇಳಿ, ಆಮೇಲೆ ಅದಕ್ಕೆ ಉತ್ತರ ಕೊಡೋಣ. ಕುಮಾರಸ್ವಾಮಿ ಜೋಶಿ ಅವರು ಕೂಡ ಪರಮೇಶ್ವರ್ ಜೆಂಟಲ್ಮೆನ್, ಆದ್ರೆ ಈ ಪ್ರಕರಣದಲ್ಲಿ ಕತ್ಲಲ್ಲಿಟ್ಟು ಎಲ್ಲ ಹ್ಯಾಂಡಲ್ ಮಾಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಎಲ್ಲ ವಿಷಯಗಳು ನಾನು ಮೊನ್ನೆನೂ ಕೂಡ ಹೇಳಿದೆ. ಪೊಲೀಸ್ನವರು ಅವರಿಗೆ ಆದಂಥ ನಿಯಮಗಳಿದೆ, ಅವರಿಗೆ ಆದಂಥ ಕರ್ತವ್ಯ ಪ್ರೊಸೀಜರ್ಸ್ ಇದ್ದಾವೆ, ಡ್ಯೂಟಿ ಪ್ರೊಸೀಜರ್ಸ್. ಅದನ್ನು ಅವರು ಪ್ರತಿಯೊಂದನ್ನು ಸರ್ಕಾರ ಕೇಳ್ಕೊಂಡು ಮಾಡೋದು. ಈಗ ಗೌರ್ಮೆಂಟಿಗೆ ಪ್ರತಿಯೊಂದನ್ನು ಕಳಿಸಿ ಜೀವ ಮಾಡಿಸ್ಕೊಂಡು ಅದನ್ನು ಮಾಡೋದಿಲ್ಲ. ಅವರಿಗೇನು ಪ್ರೊಸೀಜರಲ್ಲಿ ಅವ್ರಿಗೆ ಅಧಿಕಾರ ಇದೆ, ಅವರು ಹೈರಾರ್ಕಿ ಇದೆ ಪೊಲೀಸಲ್ಲಿ. ಡಿ ಜಿ IGP ಈಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೊಲೀಸು. ಅವರು ಅಟ್ ದಿ ಮೋಸ್ಟ್ ಅವರನ್ನು ಕೇಳ್ಬೋದು, ಸ್ವಾಮಿ ನಾವೇನು ಮಾಡಬೇಕು ಇಂಥ ಸಿಚುವೇಶನ್ ಅಂತ ಅವ್ರನ್ನು ಕೇಳ್ಬೋದು. ಇಲ್ಲ ಲಾ ಆ್ಯಂಡ್ ಆರ್ಡ್ರಿಗೆ ಒಬ್ಬರು ADGP ಇರ್ತಾರೆ, ಅವರನ್ನು ಕೇಳ್ಬೋದು. ಅದರಿಂದ ಕೆಳಗಡೆ ಹೋದರೆ ಒಬ್ಬರು IG ಇರ್ತಾರೆ, ಇನ್ ದಿಸ್ ಕೇಸ್ ಕಮಿಷನರ್ ಇರ್ತಾರೆ. ಇವರೆಲ್ಲ ಹೈರಾರ್ಕಿ ಇರೋದ್ರಿಂದ ಅವ್ರವ್ರ ಲೆವೆಲಲ್ಲಿ ಅವ್ರು ತೀರ್ಮಾನಗಳು ಮಾಡಿ ಆನ್ ದಿ ಸ್ಪಾಟ್ ಏನು ಮಾಡಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡಿ ತಗೊಳ್ತಾರೆ. ಅಂತಿಮವಾಗಿ ಸರ್ಕಾರ ಏನಾದರೂ ಏನು ಇದು ಮಾಡಿದಿರಿ, ಇದು ಆಯಿತು ಹಾಗೆ ಹೀಗೆ ಅಂತ ಅಂದಾಗ ಸರ್ಕಾರಕ್ಕೂ ವರದಿ ಒಪ್ಪಿಸ್ತಾರೆ. ಸರ್ಕಾರನ ಕೇಳ್ಕೊಂಡು ಪ್ರತಿಯೊಂದನ್ನು ಮಾಡೋದಿಲ್ಲ. ಒಂದೊಂದು ಸಾರಿ ಸರ್ ಅಧಿಕಾರಿಗಳು